ಎಸ್ ನೋಡಿ ನಮ್ಮ ಕರ್ನಾಟಕಕ್ಕೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಮೊದಲನೇದಾಗಿ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಕನ್ನಡ ಯಾವತ್ತೂ ಮೊದಲು ಅಂತ ಹೇಳುವಂತ ನಮ್ಮ ರಾಜಕಾರಣಿಗಳೇ ಇಲ್ಲಿ ಕನ್ನಡವನ್ನ ಮರ್ತು ಹೋಗ್ಬಿಟ್ರಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು? ಯಾರು ಬೇರೆ ಅಲ್ಲ ಮರ್ತಿರೋದು, ಸಿಎಂ ಹಾಗೂ ಡಿಸಿಎಂ ಕನ್ನಡವನ್ನ ಮರೆತು ಹೋಗ್ಬಿಟ್ಟಿದ್ದಾರಾ? ಮತ್ತೆ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ಓಲೈಕೆ ರಾಜಕಾರಣ ಆರಂಭ ಆಗೋಗಿದೆಯಾ? ಕರ್ನಾಟಕದ ಆಡಳಿತ ಭಾಷೆಯನ್ನೇ ಮರೆತು ಹೋಗಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಕನ್ನಡ ಕಡ್ಡಾಯ ಅಂತ ಯಾರು ಹೇಳಿದ್ರಲ್ಲ ಅವರೇ ಇಂತಹ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಉರ್ದುನಲ್ಲಿ ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಯಾಕೆ? ಹಿಮೋಫಿಲಿಯಾ ರೋಗ ನಿರೋಧಕ ಚಿಕಿತ್ಸೆ ಸೇವೆ ಉಚಿತ ಚಾಲನೆ ನೀಡುವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಉರ್ದುನಲ್ಲಿ ಪ್ರಕಟ ಆಗಿದೆ. ಕಾರ್ಯಕ್ರಮದಲ್ಲಿ ಓಲೈಕೆ ರಾಜಕಾರಣ ಇಂಗ್ಲಿಷ್ ಕನ್ನಡದ ಜೊತೆಗೆ ಉರ್ದು ಆಹ್ವಾನ ಪತ್ರಿಕೆ ಪ್ರಕಟಣೆ ಮಾಡಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಯೋಜನೆ ಮಾಡಿರುವಂತಹ ಪತ್ರಿಕೆ ಇದು. ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣಕ್ಕೆ ಹೊಸ ಪದ್ಧತಿಗೆ ನಾಂದಿ ಹಾಡಿದೆ ಸರ್ಕಾರ. ಈಗ ಕರ್ನಾಟಕ ರಾಜ್ಯ ಅಧಿಕೃತ ಭಾಷಾ ಕಾಯ್ದೆಯಲ್ಲಿ ಉರ್ದುಗೆ ಇಲ್ಲ ಸ್ಥಾನಮಾನ. ಹಾಗಾಗಿ ಆ ಒಂದು ಸ್ಥಾನಮಾನ ಇಲ್ಲ ಅಂತಂದ್ರೂ ಕೂಡ ಹೇಗೆ ಆ ಒಂದು ಪತ್ರಿಕೆಯಲ್ಲಿ ಉರ್ದು ಭಾಷೆಯನ್ನ ಬಳಸಿದ್ರು ಅನ್ನುವಂಥ ಪ್ರಶ್ನೆ. ಈಗ ಅಧಿಕೃತವಲ್ಲದ ಭಾಷೆಯಲ್ಲೂ ಕೂಡ ಆಹ್ವಾನ ಪತ್ರಿಕೆ ಪ್ರಕಟಿಸಿ ಓಲೈಕೆ ರಾಜಕಾರಣನ ಇದೆಲ್ಲವೂ ಕೂಡ ರಾಜಕೀಯ ಗಿಮಿಕ್ ಅಷ್ಟೇ ಅನ್ನುವಂಥದ್ದು ಗೊತ್ತಾಗುತ್ತೆ ನೋಡ್ತಾ ಇದ್ರೇನೆ. ಹಾಗಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡಲಿಕ್ಕೆ ಮುಂದಾಗಿದ್ಯಾ ಅನ್ನುವಂತಹ ಪ್ರಶ್ನೆಯಲ್ಲಿ ಹುಟ್ಟುತ್ತಾ ಇದೆ. ಕನ್ನಡ ಕಡ್ಡಾಯ 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 ಯಾವತ್ತಿದ್ರೂ ಕೂಡ ಕನ್ನಡಕ್ಕೆ ನಂಬರ್ 1 ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಇರುವಂತಹ ನಮ್ಮ ರಾಜಕೀಯ ನಾಯಕರು ಅವರೇ ಇದನ್ನ ಮರೆತು ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಉರ್ದುನಲ್ಲಿ ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಲಾಗಿದೆ. ಒಂದ್ ರೀತಿಯಾಗಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಉರ್ದು ಅಲ್ಲಿ ಪ್ರಕಟ ಆಗಿರುವಂಥದ್ದು ಈಗ ವಿರೋಧ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಕಾರ್ಯಕ್ರಮದ ನೆಪ ಇಟ್ಕೊಂಡು ಇಲ್ಲಿ ಓಲೈಕೆ ರಾಜಕಾರಣ ಮಾಡ್ತಿದ್ಯಾ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಇಂಗ್ಲಿಷ್ ಕನ್ನಡದ ಜೊತೆಗೆ ಉರ್ದು ಆಹ್ವಾನ ಪತ್ರಿಕೆಯ ಪ್ರಕಟಣೆ ಆಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಯೋಜನೆಗೊಂಡಿರುವಂತಹ ಪತ್ರಿಕೆ ಇದು. ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣಕ್ಕೆ ನಾಂದಿ ಹಾಡ್ತಾ ಇದೆ ರಾಜ್ಯ ಸರ್ಕಾರ. ಕರ್ನಾಟಕ ರಾಜ್ಯ ಅಧಿಕೃತ ಭಾಷಾ ಕಾಯ್ದೆಯಲ್ಲಿ ಉರ್ದುವಿಗೆ ಸ್ಥಾನಮಾನವೇ ಇಲ್ಲ. ಆದರೂ ಕೂಡ ಅಧಿಕೃತ ಇಲ್ಲದೆ ಇರುವಂತಹ ಭಾಷೆಯಲ್ಲೂ ಕೂಡ ಆಹ್ವಾನ ಪತ್ರಿಕೆ ಪ್ರಕಟಿಸಿ ಎಲ್ಲೋ ಒಂದು ರೀತಿಯಾಗಿ ರಾಜ್ಯ ಸರ್ಕಾರ ಇಲ್ಲಿ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಎಲ್ಲವೂ ರಾಜಕೀಯ ಗಿಮಿಕ್ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಹಾಗಾಗಿ ಮತ್ತೆ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ಓಲೈಕೆ ರಾಜಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ಅಧಿಕೃತವಾಗಿ ಯಾವುದೇ ಸ್ಥಾನಮಾನ ಇಲ್ಲ ಉರ್ದು ಭಾಷೆಗೆ. ಆದರೂ ಕೂಡ ಇಂಗ್ಲಿಷ್ ಕನ್ನಡ ಉರ್ದು ಭಾಷೆಗೆ ಈಗಲೂ ಕೂಡ ಒಂದು ಸ್ಥಾನಮಾನ ಸಿಕ್ಕಿಲ್ಲ. ಆದರೂ ಕೂಡ ಇಲ್ಲಿ ಪ್ರತಿ ಬಾರಿ ಸಿಎಂ ಸಿದ್ದರಾಮಯ್ಯ ಇರಲಿ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಇರಲಿ ಕನ್ನಡ ಭಾಷೆ ಅಥವಾ ಕನ್ನಡಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡಬೇಕು, ಕನ್ನಡ ಕಡ್ಡಾಯ ಅಂತ ಹೇಳುವಂತಹ ರಾಜಕೀಯ ನಾಯಕರು ಈ ರೀತಿಯಾಗಿ ಮಾಡಿದ್ರೆ ಅಥವಾ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನು ತೋರಿಸಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅಥವಾ ಇದೆಲ್ಲವೂ ಕೂಡ ಕೇವಲ ರಾಜಕೀಯ ಗಿಮ್ಮಿಕ್ಕ ಅನ್ನುವಂಥದ್ದು ಕೂಡ ಅನಿಸುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಬಸವರಾಜ್, ಇಲ್ಲಿ ಯಾವಾಗಲೂ ಕೂಡ ಕನ್ನಡ ನಂಬರ್ 1 ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಇರುವಂತಹ ರಾಜಕೀಯ ನಾಯಕರೇ ಒಂದು ರೀತಿಯಾಗಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರಾ ಅಥವಾ ರಾಜಕೀಯ ಗಿಮಿಕ್ ಇದೆಲ್ಲವೂ ಕೂಡ? ರೋಶಿನಿ, ಒಂದು ಕಡೆ ಕರ್ನಾಟಕದಲ್ಲಿ ಆಡಳಿತಾತ್ಮಕವಾಗಿರ್ತಕ್ಕಂಥ ಭಾಷೆ ಅದು ಕನ್ನಡ ಭಾಷೆ. ಹಾಗಾಗಿ ಕನ್ನಡ ಭಾಷೆಯನ್ನೇ ಬಳಸಬೇಕು ಅನ್ನುವಂಥದ್ದು ಹಲವು ರೀತಿಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯವರಾಗಿರ್ಬಹುದು, ರಾಜ್ಯ ಸರ್ಕಾರದ ಸಚಿವರುಗಳಾಗಿರ್ಬಹುದು ಅವರೇ ಹೇಳಿಕೆಯನ್ನ ಕೊಡ್ತಾ ಇದ್ರು. ಆದ್ರೆ ಇದೀಗ ರಾಜ್ಯ ಸರ್ಕಾರವೇ ಒಂದು ಎಡವಟ್ಟು ಕೂಡ ಮಾಡಿರ್ತಕ್ಕಂಥದ್ದು. ಸರ್ಕಾರಿ ಆಹ್ವಾನ ಪತ್ರಿಕೆಯಲ್ಲಿ ಉರ್ದುವಿನಲ್ಲೇ ಕೂಡ ಅದನ್ನ ಹಾಕಿರುವಂತದ್ದು. ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಏನಿದೆ, ಆರೋಗ್ಯ ಇಲಾಖೆಯಿಂದ ಹಿಮೋಫಿಲಿಯಾ ರೋಗಿಗಳಿಗೆ ರೋಗ ನಿರೋಧಕ ಚಿಕಿತ್ಸೆ ಮತ್ತು ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡುವ ಮಹತ್ವದ ಕಾರ್ಯಕ್ರಮಕ್ಕೆ ಏನು ಆಹ್ವಾನ ಪತ್ರಿಕೆಯನ್ನು ಇರುತ್ತೆ, ಆ ಆಹ್ವಾನ ಪತ್ರಿಕೆಯಲ್ಲಿ ಉರ್ದುವಿನಲ್ಲಿ ಕೂಡ ಪ್ರಕಟ ಮಾಡಿರ್ತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಈಗ ಗ್ರಾಸವಾಗಿರ್ತಕ್ಕಂಥದ್ದು. ಈ ಒಂದು ಎಲ್ಲೋ ಒಂದು ಕಡೆ ಈ ಆಹ್ವಾನ ಪತ್ರಿಕೆಯಲ್ಲಿ ಉರ್ದುವಿನ ಭಾಷೆಯಲ್ಲೇ ಇದನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಎಲ್ಲೋ ಒಂದ್ ಕಡೆ ಓಲೈಕೆ ರಾಜಕಾರಣಕ್ಕೆ ರಾಜ್ಯ ಸರ್ಕಾರ ಮುಂದಾಯ್ತಾ ಅನ್ನುವಂಥದ್ದು ಕೂಡ ಈಗ ದೊಡ್ಡ ಮಟ್ಟಿಗೆ ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂತಂದ್ರೆ ಇಂಗ್ಲಿಷ್ ಕನ್ನಡದ ಜೊತೆಗೆ ಉರ್ದು ಕೂಡ ಆಹ್ವಾನ ಪತ್ರಿಕೆಯಲ್ಲೂ ಕೂಡ ಈ ಆರೋಗ್ಯ ಇಲಾಖೆಯೆಂದು ಕೂಡ ಪ್ರಕಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಅಲ್ಪಸಂಖ್ಯಾತ ಓಲೈಕೆ ಕಾರಣಕ್ಕೆ ಹೊಸ ಒಂದು ಪದ್ಧತಿಯಿಂದ ನಾಂದಿ ಆಡ್ತಾ ಈ ರಾಜ್ಯ ಸರ್ಕಾರ ಅನ್ನುವಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಕರ್ನಾಟಕ ರಾಜ್ಯ ಅಧಿಕೃತ ಭಾಷೆ ಕಾಯ್ದೆಯಲ್ಲಿ ಉರ್ದುವಿಗೆ ಸ್ಥಾನಮಾನವೇ ಇಲ್ಲ. ಆದ್ರೂ ಸಹಿತ ಯಾಕೆ ಈ ಒಂದು ಭಾಷೆಯನ್ನ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ, ಅದನ್ನೇ ಆ ಭಾಷೆಯನ್ನ ಬಳಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆ ಆಗ್ತಾ ಇದೆ. ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ ಓಲೈಕೆ ರಾಜಕಾರಣವನ್ನ
ಈ ಆಡಳಿತಾತ್ಮಕವಾಗಿರ್ತಕ್ಕಂಥ ಭಾಷೆಯನ್ನೇ ಮರೆತು ಉರ್ದುವಿನಲ್ಲೇ ಪ್ರಕಟಿಸಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಇದೀಗ ಒಂದ್ ಕಡೆ ವಿಪಕ್ಷಗಳಿಂದಲೂ ಕೂಡ ಆರೋಪ ಬರುವಂತ ಸಾಧ್ಯತೆ ಕೂಡ ಇದೆ. ಒಂದ್ ಮಟ್ಟಿಗೆ ರಾಜ್ಯ ಸರ್ಕಾರ ಕನ್ನಡ ಆಡಳಿತಾತ್ಮಕವಾಗಿರ್ತಕ್ಕಂಥ ಕನ್ನಡ ಭಾಷೆಯನ್ನ ಬಳಸಬೇಕಾಗಿರ್ತಕ್ಕಂಥದ್ದು, ಕಡ್ಡಾಯವಾಗಿ ಕನ್ನಡ ಬಳಸಬೇಕು ಅನ್ನುವಂಥದ್ದು ಅದು ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಆಗುತ್ತಾ, ಕನ್ನಡ ರಾಜ್ಯೋತ್ಸವಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅನ್ನುವಂತ ಹಲವು ರೀತಿಯಲ್ಲಿ ಕೂಡ ಈಗ ಚರ್ಚೆ ಆಗ್ತಾ ಇದೆ ರೋಶಿನಿ.